ಹಾಯ್ ಫ್ರೆಂಡ್ಸ್, ಇಲ್ಲಿ ಉಲ್ಲೇರಕ್ ಬಂದಿದ್ದಾರೆ. ಏನ್ ರೇಟಿಗೆ ಹೇಳ್ಕೊಡ್ತಾರೆ ಕೇಳಂಗ್ ಬನ್ನಿ. ನಮಸ್ಕಾರ ಅಣ್ಣ. ವಿಡಿಯೋ ಯಾಕೆ ಮಾಡ್ತೀರಿ? ನಮಸ್ಕಾರ ಅಣ್ಣ. ಲಾಗರ್ ಅಣ್ಣ, ಯೂಟ್ಯೂಬಿಗೆ ಹಾಕ್ತಾರಣ್ಣ ನಿಮ್ನ. ಲಾಗರ್ ಅಣ್ಣ, ವಿಡಿಯೋ ಮಾಡಿ ನಮ್ದೆಲ್ಲ ಯೂಟ್ಯೂಬಿಗೆ ಹಾಕ್ತಾರಣ್ಣ. ಏನ್ ರೇಟಿಗೆ ಹೇಳ್ಕೊಡ್ತೀರಣ್ಣ ಹುಲ್ಲು? ನಮ್ದು 3,500 ರೂಪಾಯಿ ಎಕರೆ ಅಣ್ಣ. ನೋಣ ಟ್ಯಾಕ್ರಿ ಬಾಡಿಗೆನ ಟ್ಯಾಕ್ರಿ ಇರೋದನ್ನ ಅವ್ರು ಕೇಳೋಣ. ಏನ್ ಟ್ಯಾಕ್ರಿ? 100 ರೂಪಾಯಿ ಬಾಡಿಗೆ. ನೋಣ ಏರ್ ಅಂದ್ರೆ ಏರ್ತದೆ, ನೋಣ ಇಲ್ಲ ಅಂದ್ರೆ ಮನೆ ಹೋಗ್ ಹಂಗ ನಾವು. ಮತ್ತೆ ಅಣ್ಣ ಕಾಂಪ್ರಮೈಸ್ ಏನಾರ? EMI ಆಪ್ಷನ್ ಬೇರೆ ಐತಿ. ಎಷ್ಟಣ್ಣ EMI? 50 ಹಾ, ತಿಂಗಳ ಕಟ್ಕೊಂತ ಹೋಗೋದು. ಮತ್ತೇನಾರ ಕೊಡ್ಬೇಕಣ್ಣ? ಸ್ವಲ್ಪ ದೂರ ಐತಣ್ಣ, ಹಸಿ ಇತ್ತಣ್ಣ ಅಂದ್ರೆ 800 ರೂಪಾಯಿ ಜಾಸ್ತಿ. ಮತ್ತೇನ್ ಕೊಡ್ಬೇಕಣ್ಣ? ಎಲ್ಲಾರ ಓರದ್ ಪರದ್ ಇತ್ತು ಅಂದ್ರೆ ಎಣ್ಣೆ ಪಣ್ಣಿ ತಂಬರಪ್ಪ, ಹಂಗಾದ್ರ ಓಡ್ತಾವ, ಇಲ್ಲದ್ರ ಓರಲ್ಲ ಅಂತ ಹಂಗ ಬಿಟ್ಟು ಹಂಗ ಹೋಗ್ಕೊ. ಹೌದಣ್ಣ. ಮತ್ತಣ್ಣ ಮತ್ತೇನಾರ ಕೊಡ್ಬೇಕಣ್ಣ? ಮಾಹಿತಿಗಾಗಿ ನಮ್ದು ಟ್ಯಾಕ್ರಿ ಡ್ರೈವರ್ ಅಣ್ಣ. ಹುಲ್ಲೇರ್ ಬರ್ರಿ ಅಣ್ಣ, ಆಮೇಲೆ ಮಾಡಂತ್ರಿ ವಿಡಿಯೋ ಅಣ್ಣ. ಅಣ್ಣ ನೀವು ಹುಲ್ಲು ಯಾವ ಥರ ಹೋಗಿದ್ದೀರಣ್ಣ? ಅಣ್ಣ ಹಿಂಗೆ ಹುಲ್ಲು ಹಿಡ್ಕೊಂಡು ಹಿಂಗೆ ತಗೊಂಡು ಹಿಂಗೆ 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 ಮಾಡ್ಕೊಂಡು ಹಾಕ್ಬಿಡೋದೇ ಅಣ್ಣ. ಅಣ್ಣ ಬಿಸಿಲು ಎಲ್ಲ ಹುಲ್ಲು ಹೋಗಿದ್ದೀರಲ್ಲ, ನಿಮಗೆ ಏನು ಅನ್ಸಲ್ವ ಅಣ್ಣ? ಚಿಕ್ಕ ಹೊಡಿತಣ್ಣ, ಇವ್ ನೋಡಿದ್ರೆ ಹುಲ್ ಏರು ಅಂತ ಅಣ್ಣ. ಅದು ಇವ್ರೇ ಅಣ್ಣ? ಈ ಹೊಲ್ದೋನಾರ ಯಾರಣ್ಣ ಇವ್ರೆಲ್ಲ? ನೀವ್ನ? ಪಾಪ ಬಿಡೋಣ, ಅಲ್ಲಿಂದ ಕಷ್ಟಪಟ್ಟು ಹೋಗಿದ್ದಾವಣ್ಣ. ಅಣ್ಣ ನಿಮ್ಮ ಮನಸ್ಸಿಗೆ ಅಣ್ಣ ಹುಲ್ಲು ಯಾವ ಥರ ಹಿಡ್ಕೊಂಡ್ಬೇಕು ಇವನ್ನೆಲ್ಲ ಲಾಗಲ್ಲಿ ಹೇಳೋಣ. ನಮ್ದ ಚೆಡ್ಡ ಇರ್ತೈತಣ್ಣ, ನಾವೇನು ಹೇಳಕ್ ಬರಲ್ಲ, ಇಲ್ಲಿ ಅಷ್ಟ್ರು ಹೋಗದ್ರದು. ಹ್ಞೂ ಯಾವ ಥರ ಹುಲ್ಲು ಹಿಡ್ಕೊಂತೀರಣ್ಣ ನೀವೆಲ್ಲ? ಈಗ ತರಲಿ ತಡಿ ಅಣ್ಣ, ತೋರಿಸ್ತೀರಿ ಅಣ್ಣ? ಇವ್ ನೋಡ ಇವ್ನ ಯಾರಣ್ಣ? ನೀವು ಮುಂದೆ ಎರ್ಕೆನ ಅಣ್ಣ. ಅಣ್ಣ ಈ ತರ ಅಣ್ಣ, ಇಲ್ಲಿ ನೋಡಿ ಈ ತರ ಹುಲ್ಲು ಹಿಡ್ಕೊಂಡು ಹ್ಞೂ ಹೋಗ್ಯಾಣ ಹೆಂಗೆ ಹಿಂಗ್ ವಸ್ತು ಹಿಂಗ್ ಕೊಡ್ತೀವಣ್ಣ. ನೀವು ಯಾವ ಥರ ಹಿಡ್ಕೊಂತೀರಣ್ಣ? ಅಣ್ಣ ಹಿಂಗ್ ಹಿಡ್ಕೊಂಡು ಹಾಂ ಹಿಂಗ್ ಹಾಕ್ಯಂದು ಹಾಂ ಬಗೆಹರಿತಾಣ. ಇದು ಹಿಂಗ್ ವಸಿ ತರ ಎಲ್ಲಾರು ಹಾಂ ಏನ್ ಮಾಡಕ್ಕಣ್ಣ? ಅಣ್ಣ ನಿಮ್ಮ ಮೈ ಮೇಲೆ ಹುಲ್ಲು ಹೋಗಿದ್ರೆ ಏನಾಗಲ್ಲ ಅಣ್ಣ? ಕಡಿತಣ್ಣ. ಹಾಂ ಹೇಳ ನಿಮ್ದೇನಂದ್ರೆ ಮಗಿ ತರ್ತೇವೆ, ಒಗಸಿ ಅಂತ ಅರ್ಥ ನಾವು. ಬರೀ ವಕ್ಷಣದ ಕೆಲಸ ಅಣ್ಣ ಒಂದು ಇವಂದು ಹೆಂಗೆ ಕೆಲಸ ಅಣ್ಣ? ಅವಂದೇನಿಲ್ಲ ಅಣ್ಣ, ಬಾಬಾ ನಾಲ್ಕು ರೀತಿ ಬರೋಣ ಅಣ್ಣ. ಅಣ್ಣ ನಿಮ್ಮ ಮನುಷ್ಯಕ್ಕೆ ಮತ್ತೆ ಈ ಬಿಸಿಲಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ? ನಮ್ದು ಯಾರಾದ್ರಿಗೆ ಹಾಂ ಮಾತ್ರ ಅಣ್ಣ ಎಣ್ಣೆ ಇರ್ಲೇಬೇಕು, ಯಾರಿಗಣ್ಣ? ಇಲ್ಲ ಅಂದ್ರೆ ಟ್ಯಾಕ್ಟ್ರಿ ಬಿಟ್ಟು ಓಡೋಗ್ತಾನೆ ಇವನೇ ಅಣ್ಣ? ಅವನೇ. ಅಣ್ಣ ಅದೆಲ್ಲದಣ್ಣ ಅವನು ಅವ್ದೇನಿಲ್ಲ, ಅವನು ಮೆಸೇಜ್ ಚಾಟಿಂಗಿಗೋಸ್ಕರ ಬರ್ತಾನೆ. ಅವನೇ ಅದಣ್ಣ ಮನೆ ಕ್ಯಾನ್ ಹಿಡಿತಾರ. ಪ್ರಾಬ್ಲಮ್ ಆಗತ್ತೆ. ಇವನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಣ್ಣ? ಅದಿಲ್ಲ ಬುಲ್ ಬಸ್ ಅದನಲ್ಲ ಹೊಲ್ದ ನಾವು ಓನರ್ ಒಂದು ಹೊಲ್ದ ಇವನ ಇವನೇನ ಹೇಳ್ತಾನ ನೋಡಣ. ಮಿಂಟ್ರಿ ಗುಟ್ಟದ್ ಮಳಿ ಬಂತಂದ್ರ ರೈತರದ್ದು ಏನಣ್ಣ ಕಷ್ಟ ನೋಡಣ. ಹಸಿ ಹುಲ್ಲು ಎಲ್ಲ ಚಪಾಟಿ ಏನ್ ಮಾಡಕಣ? ಅಣ್ಣ ರೈತರ ಕಷ್ಟ ಅಂದ್ರೆ ಹಿಂಗಣ, ಹೆಣ್ ಕೊಡಲ್ಲ ಅಂತ ರೈತರಿಗೆ. ಅದ್ರ ಬಗ್ಗೆ ಏನಾರು ಒಂದು ಏನಾರು ಹೇಳ್ತೀರಣ್ಣ ಅದ್ರ ಬಗ್ಗೆ? ಮದುವೆ ಬಂದ ನಾನೇ ಯಾವ ತಾಡ ಹುಡುಗಿ? ಇದೇ ಜಿಗ್ಲಿ ಕುಂಬರೋಣ. ಅಲ್ಲಣ್ಣ ಈ ರೈತರಿಗೆ ಹೆಣ್ಣು ಕೊಡಲ್ಲ, ಅವ್ರ ಬಗ್ಗೆ ಏನಾರು ಹೇಳ ಪದ್ಧತಿ ಇದೆ? ಹೊಡಿಬೇಕು ಅಷ್ಟೇ, ರೈತರಿಗೆ ಕೊಡೋದಿಲ್ಲ ಅಂತ ಅವ್ರಿಗೆ. ಅಣ್ಣ ರೈತರು ಅಂತಾರಣ್ಣ, ರೈತರ ಮಕ್ಳ ಫಸ್ಟ್ ರೈತರಿಗೆ ಹೆಣ್ಣು ಕೊಡೋಣ ಅಂತ ಹೇಳೋಣ. ರೈತರು ಚೆನ್ನಾಗಣ ಹಿಂಗಿನ ಕಾಲದಾಗ. ರೈತರಣ್ಣ ಸಾಯತಕ್ಕ ಚೆನ್ನಾಗಿ ನೋಡ್ಕೊಳೋದು. ಲಾಕ್ ಮಾಡಕ್ ಬಂದಿರಲ್ಲ, ನೀವೇನು ಉಪಯೋಗ ಇಲ್ಲ, ಮನೆಗೆ ಹೋಗೋಣ. ಹೆಂಗೆ ಅಣ್ಣ ನಿಮ್ದೆಲ್ಲ ನಾವು ತೋರಿಸ್ತೋಣ ಅಲ್ಲಿ ಎಲ್ಲರಿಗೂ. ಅಣ್ಣ ನೀವು ನಿಮ್ ಕಷ್ಟ ಎಲ್ಲ ನಷ್ಟ ಎಲ್ಲ ನೋಡ್ತಾರಣ್ಣ. ಇಲ್ಲ ನಮ್ಮ ಕಷ್ಟ ನಮಗೆ ಗೊತ್ತಾಗ. ಹೌದು ಅಲ್ಲಣ್ಣ ರಾತ್ರಿ ನಿದ್ದೆ ಬರಲ್ಲಣ್ಣ ನಮಗೆ. ಯಾಕಣ್ಣ ಏನ್ ಅಷ್ಟಕ್ಕೊಂದು ಪ್ರಾಬ್ಲಮ್? ಮದುವೆ ಅಣ್ಣ 27 ವರ್ಷ ಆತು. ಮತ್ ಕೈ ಕೆಲಸ ಹೆಂಗಣ? ನೈಟ್ ಕೋಚ್ ನೋಡಿದ್ರೆ 80 ರೂಪಾಯಿ. ಎಲ್ಲಿ ಹೋಗ್ಬೇಕಣ್ಣ ಅವನು? ಹೌದಾ ಅಣ್ಣ? ಅವ್ರು ಕೊಟ್ಟಾಗಲ್ಲ ಅಣ್ಣ, ಅವ್ರ ಹಂಗ ಹೇಳ್ತಾರೆ. ಅಣ್ಣ ಮತ್ತೆ ಹೊಲದಲ್ಲಿ ಅನ್ಸಿಕೆ ಭತ್ತ ಗಿತ್ತ ಎಲ್ಲ ಚೆನ್ನಾಗಿತ್ತು? ಎಲ್ಲ ಅಷ್ಟಕ್ಕಷ್ಟೇ ಅಣ್ಣ. ಹ್ಮ್ ಹುಲ್ಲು ಒಂದ್ ದನಿಗೊಂದು ಭತ್ತ ಮಾತ್ರ ರೇಟ್ ಆಗ್ತಾ ಇಲ್ಲ ಅಣ್ಣ, ಗೊಬ್ಬರ ಮತ್ತೆ ಎಲ್ಲ ರೇಟ್ ಆಗ್ತಾ ಇದೆ. ಬಗೆಹರಿತಾನ. ಹಾ ಹಿಂಗೆಲ್ಲ ಹುಲ್ಲು ಬಂದ್ರೆ ಬಗೆಹರಿತು. ಹ್ಮ್ ಅವ್ನು ಅಲ್ಲೇ ನಿಮ್ ಮನಸ್ಸಿಗೆ ಏನಾರ ಐತೆ ಅಣ್ಣ ಮತ್ತೆ? ರೈತರಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ, ರೈತರು ಬೆಳೆದ ಅನ್ನ ತಿನ್ನಕ್ ಹೇಳ್ಬೇಡ್ರಣ, ಅವ್ರಿಗೆ ತಿನ್ನದೇ ಬೇಡ ಅವ್ರು. ಇವ್ರು ಕಂಪ್ಯೂಟರ್ ಅದ್ರಲ್ಲಿ ಅನ್ನ ಬೆಳಿತಾರ, ತಿನ್ನಕ್ ಹೇಳೋಣ ದಬ್ರಿ ಹಿಡ್ಕೊಂಡು ಸಗಣಿ ತಿನ್ನೋಣ ಒಂದಿಟ್ಟು ರೈತರ ಮಕ್ಕಳಿಗೆ. ಅಣ್ಣ ಇದು ಆತು, ಟ್ಯಾಕ್ರಿ ಮುಂದಕ್ಕೆ ಬಿಡ್ತೀರಣ್ಣ? ಟ್ಯಾಕ್ರಿ ಮುಂದೆ ಬಿಡ ಅಣ್ಣ ಗಾಡಿ ಸ್ಟೆಲ್ಪ್ ಹೆಂಗ್ ಹೊಡಿತಾರಣ್ಣ ಅದನ್ನೊಂದು ಸ್ವಲ್ಪ ಹೇಳ್ಕೊಡ್ರ, ಹುಡ್ರಿಗೆ ಗೊತ್ತಾಗಲ್ಲ. ಲೂಟ್ಲು ಮಾಡ್ಬೇಕು. ಇದೇ ಅಣ್ಣ ಈಗೇರ ಇದನ್ನ ಲೂಟ್ಲು ಮಾಡ್ಬೇಕು. ತಪ್ಪು ಫಸ್ಟ್ ಬೇಗ ಚುಚ್ಚಬೇಕು. ಹೌದಣ್ಣ ಕರೆಕ್ಟ್ ಅಣ್ಣ. ಅಣ್ಣ ನಿನಗೆ ಆಸ್ಕಾಡ್ ಅವಾರ್ಡ್ ನಿನಗೆ. ಅವನ ಡ್ರೈವರ್, ನಾನು ಓನರ್. ಅಣ್ಣ ಯಾಕೆ ಇದನ್ನ ಮ್ಯಾಕ್ ಅನ್ಕೋಬೇಕು. ಇಂದ ಲೋಡ್ ಇತ್ತಂದ್ರ ಮ್ಯಾಕ್ ಅನ್ಬೇಕು, ಇಲ್ಲ ಅಂದ್ರ ಕೆಳಕ್ ಅನ್ಬೇಕು. ಕ್ಲಚ್ ಮೆಲ್ಲ ಬಿಡ್ಬೇಕು. ಬಿಟ್ಟೆ ಗಾಡಿ ಸಿಕ್ಕಂದಾಗ ಈ ತರ ಆದಾಗ ನಿಲ್ಬೇಕಲ್ಲ, ಗಾಡಿ ಯಾರು
ಗೊತ್ತಾಯ್ತಾ ಟ್ಯಾಕ್ಟ್ರಿ ಮುಂದಕ್ಕೆ ಹೋಗೋರಿ ಬಿಟ್ಕೋಬೇಕಣ್ಣ ಫುಲ್ ಜೋಶು ಇದ ಗಾಲಿ ಅಣ್ಣ ಇದು ಹೇಳ ಇದೇ ನೋಡ್ರಿ ನಮ್ಮ ಅನಿಸಿಕೆ. ಇದೆಲ್ಲ ಕಷ್ಟಪಟ್ಟು ಹುಲ್ಲು ಇರ್ತಾ ಇದೆ. ನಾವು ಎಷ್ಟೆಲ್ಲ ಕಷ್ಟ ಬಿಸ್ತಾ ಇಲ್ಲ ನಮ್ಮ ಹುಲಿ ಕಷ್ಟಪಡ್ತಾ ಇದೆ. ಮತ್ತೇನಾರ ಹೇಳಿದೆ ಇದೆ ಓನರ್ ಕೇಳಿ ಸರ್. ಓನರ್ ಅವನೇನು ಅವ್ನ ಹಗ್ಲಲ್ಲ ಏನು ಕೇಳಬಾರ್ದ್ರಿ. ಅಲ್ಲಣ್ಣ ಹುಲ್ಲು ಅವ್ನು ಬಾಚಂಬರಕ್ಕೆ ಬಿಟ್ಟದೆ. ಮಾಹಿತಿ ಅಣ್ಣ ನೀವು ಮದುವೆ ಆದ್ಮ್ಯಾಗ ಎಷ್ಟು ಜನ ಮಕ್ಳು? ಅಣ್ಣ ಒಂದೇ ಅಣ್ಣ. ಒಂದ ಸಾಕಣ್ಣ? ಹುಡುಗಿ ಬೇಕಣ್ಣ? ಹುಡುಗ ಬೇಕಣ್ಣ? ಹುಡುಗ ಬೇಕಣ್ಣ. ಹುಡುಗ ಬೇಕಾ? ಹುಡುಗಿ ಆದ್ರೆ ಏನು ಮಾಡ್ತೀರಣ್ಣ? ಹುಡುಗಿ ಆದ್ರೆ ವಾಪಸ್ ಹಾಂ ಹುಡುಗಿ ಬೇಡಣ್ಣ. ಯಾಕಣ್ಣ ಹುಡುಗಿಯರೇ ಬೇಕಂತದಾರಣ್ಣ ಈಗೆಲ್ಲ ಹುಡುಗಿಯರು ಕಮ್ಮಿ ಅದಾರ. ಹುಡುಗಿ ಆದ್ರ ಕೊಟ್ರ ಮನೆ ಹೋಗ್ತಾ ಹುಡುಗ ಆಗ್ಬೇಕು. ಹಂಗಲ್ಲಣ್ಣ ಅದು. ಹುಡುಗಿ ಆದ್ರೆ ಬೇರೆಯವ್ರ ಮನೆ ದೀಪ ಹಚ್ತಾಳ, ಹುಡುಗ ಆದ್ರೆ ನಮ್ಮ ಮನೆ ದೀಪ ಹಚ್ಚಕ್ಕೆ ಇನ್ನೊಬ್ಳು ಕರ್ಕೊಂಬರ್ತಾಳಣ್ಣ. ಹಂಗ ಅದಕ್ಕೆ ಬೇಕು. ನಮಗೆ ದೀಪ ಹಚ್ಚೋದ್ಕಿಂತ ನಮ್ಮ ಮನೆ ದೀಪ ಹಚ್ಚಕ್ಕೆ ಕರ್ಕೊಂಬರೋನೇ ಬೇಕಾಗಿರೋದು. ಹೌದಣ್ಣ. ಸರಿ ಐತೆ ಅಣ್ಣ. ಸರಿ ಅಣ್ಣ. ಹಿಂಗೆ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಹಾಂ